ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಆವರ್ತಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಇಂದಿನ ಆರಾಧನೆಯನ್ನು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ಸರಿ ಬರ್ತಾ ಇದ್ದೇವೆ. ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆತ್ಮನಾದ ದೇವರನ್ನು ಆತ್ಮದಲ್ಲಿ ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಹಾಡುವಂಥ ಹಾಡುಗಳು, ಧ್ಯಾನ ಮಾಡುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇನ್. ದೇವರ ನಾಮಕ್ಕೆ ಮತ್ತು ಆವರ್ತಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಸಂದರ್ಭವನ್ನು, ಅವಕಾಶವನ್ನು, ದಿನವನ್ನು ಕೊಟ್ಟಿದ್ದಾನೆ. ಬನ್ನಿ, ಸರ್ವಶಕ್ತನಾದ ದೇವರನ್ನು ಆರಾಧಿಸಿ ಆತನ ನಾಮವನ್ನು ನಾವು ಮಹಿಮೆಪಡಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನು ನಾವು ಮಹಿಮೆಪಡಿಸುವ. ಮೇಘರೂಢನಾದ ಯೇಸು ಕರ್ತನು ಮಹಿಮಾ ಪ್ರಭಾವದಿಂದ ಬರುವನು. ಆತಗಾಗಿ ಯಾರು ಕಾಯುತ್ತಿರುವರೋ ಅಂತರಿಕ್ಷದಲ್ಲಿ ನೋಡುವರು. ಅಲ್ಲೇಲೂಯ, ಆತನನ್ನು ಎದುರುಗೊಳ್ಳುವರು ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಮೇಘರೂಢನಾದ ಯೇಸು ಕರ್ತನು ಮಹಿಮಾ ಪ್ರಭಾವದಿಂದ ಬರುವನು. ಆತಗಾಗಿ ಯಾರು ಕಾಯುತ್ತಿರುವರೋ ಅಂತರಿಕ್ಷದಲ್ಲಿ ನೋಡುವರು. ಅಲ್ಲೇಲೂಯ, ಆತನನ್ನು ಎದುರುಗೊಳ್ಳುವರು. ಮಾತನ್ನು ಕೊಟ್ಟು ಹೋದನು, ಸಿಡಾರ ಸಿದ್ಧವ ಮಾಡಿ. ತಾನಿರುವಲ್ಲಿ ಗೊಯ್ವನು. ಎಂಥ ಮೂಲ್ಯ ಆ ಭಾಗ್ಯವೇ. ಅಲ್ಲೇಲೂಯ, ಎಂಥ ಹರ್ಷದ ದಿನ. ನಿನ್ನ ಪಾಪ ಭಾರ ನೀಗಿ ಹೋಗಿದೋ. ಬಿಡುಗಡೆ ಕ್ರಿಸ್ತನಲ್ಲಿ ಕಂಡಿಯೋ. ಕರ್ತ ಬರುವಾಗ ಸಿದ್ಧನಿದ್ದೀಯೋ. ನಮ್ಮ ಕರ್ತ ಬರುವ ನಿಶ್ಚಯ. ಹಲ್ಲೇಲೂಯ, ಹರ್ಷದಿಂದ ಎದುರುಗೊಳ್ಳುವ. ಮಾತನ್ನು ಕೊಟ್ಟು ಹೋದನು, ಬಿಡಾರ ಸಿದ್ಧ ಮಾಡಿ. ತಾನಿರುವಲ್ಲಿ ಗೊಯ್ವನು. ಎಂಥ ಮೂಲ್ಯ ಆ ಭಾಗ್ಯವೇ. ಅಲ್ಲೇಲೂಯ, ಎಂಥ ಹರ್ಷದ ದಿನ. ಕರ್ತನಲ್ಲಿ ನಿದ್ರೆ ಹೊಂದಿದವರು ಜೀವದಲ್ಲಿ ಇರುವ ಎಲ್ಲ ಭಕ್ತರು ಅಂತರಿಕ್ಷದಲ್ಲಿ ಒಟ್ಟು ಸೇರುವರು. ಯುಗ ಯುಗವಾಗಿ ಬರುವರು. ಅಲ್ಲೇಲೂಯ, ಪ್ರಾಣ ಪ್ರಿಯನೊಂದಿಗಿರುವರು. ಮಾತನ್ನು ಕೊಟ್ಟು ಹೋದನು, ಬಿಡಾರ ಸಿದ್ಧ ಮಾಡಿ. ತಾನಿರುವಲ್ಲಿ ಗೊಯ್ವನು. ಎಂಥ ಮೂಲ್ಯ ಆ ಭಾಗ್ಯವೇ. ಅಲ್ಲೇಲೂಯ, ಎಂಥ ಹರ್ಷದ ದಿನ. ಮಾತನ್ನು ಕೊಟ್ಟು ಹೋದನು, ಬೇಡ
ಬಿಡಾರ ಸಿದ್ಧ ಮಾಡಿ ತಾನಿರುವಲ್ಲೇ ಗೊಯ್ವನು ಎಂತ ಮೂಲ್ಯ ಆ ಭಾಗ್ಯವೇ ಅಲ್ಲೇಲೂಯ ಎಂತ ಹರ್ಷದ ದಿನ. ಹೌದು ಪ್ರಿಯರೇ, ಮಾತನ್ನು ಕೊಟ್ಟು ಹೋದನು, ಬಿಡಾರ ಸಿದ್ಧ ಮಾಡಿ ತಾನಿರುವಲ್ಲಿ ಗೊಯ್ವನು ಎಂಥ ಮೂಲ್ಯ ಆ ಭಾಗ್ಯವೇ ಹಲ್ಲೇಲೂಯ ಎಂಥ ಹರ್ಷದ ದಿನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತಹ ಶ್ರೇಷ್ಠವಾದ ಅತ್ಯಮೂಲ್ಯವಾದ ವಾಗ್ದಾನ ಅನ್ನುವಂಥದ್ದು, ನಾನು ತಿರುಗಿ ಬರ್ತೇನೆ, ಬರುವಂಥದ್ದು ಮಾತ್ರವಲ್ಲ, ನಾನು ನಿಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದೇನೆ, ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದೇನೆ, ಬಿಡಾರವನ್ನು ಸಿದ್ಧ ಮಾಡ್ತಾ ಇದ್ದೇನೆ. ಸೊ ನಿಮಗಾಗಿ ಸಿದ್ಧ ಮಾಡಲ್ಪಟ್ಟ, ನಿಮಗಾಗಿ ನಿಶ್ಚಯಿಸಲ್ಪಟ್ಟಂತ ಸ್ಥಳವು ಸಿದ್ಧವಾದ ಮೇಲೆ ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಕಾರಣ, ನಾನಿರುವಲ್ಲಿ ನೀವಿರಬೇಕು. ದೇವರು ಮನುಷ್ಯನನ್ನ ಉಂಟು ಮಾಡಿದಂಥದ್ದು ದೇವರೊಂದಿಗೆ ಒಂದು ವೈಯಕ್ತಿಕವಾದ ಸಂಬಂಧವನ್ನ ಇಟ್ಟುಕೊಳ್ಬೇಕು ಎಂಬುದಾಗಿ. ಆದುದರಿಂದಲೇ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಂಥದ್ದು, ಸಂಜೆಯ ತಂಗಾಳಿಯಲ್ಲಿ ಯೆಹೋವನು ತೋಟದೊಳಗೆ ಇಳಿದು ಬಂದನು ಎಂಬುದಾಗಿ. ತನ್ನ ಸ್ವರೂಪದಲ್ಲಿ, ತನ್ನ ಸಾರೂಪ್ಯದಲ್ಲಿ ದೇವರು ಮನುಷ್ಯನನ್ನ ಉಂಟು ಮಾಡಿದಂತಹ ಏಕೈಕ ಉದ್ದೇಶ, ಮನುಷ್ಯ ದೇವರೊಂದಿಗೆ ನಿತ್ಯ ನಿರಂತರವಾಗಿ ಒಂದು ಬಂಧದಲ್ಲಿ, ಸಂಬಂಧದಲ್ಲಿ ಇರಬೇಕೆಂಬುದಾಗಿ. ಆದರೆ ದೇವರ ಮಾತನ್ನ ಮೀರಿ ಪಾಪ ಮಾಡಿ ದೇವರ ಸಂಸರ್ಗವನ್ನ ಕಡಿದುಕೊಂಡಂತಹ ಮನುಷ್ಯನನ್ನ ತಿರುಗಿ ದೇವರೊಂದಿಗೆ ಒಂದುಗೂಡಿಸುವುದಕ್ಕೋಸ್ಕರವಾಗಿ ಕಾಲವು ಪರಿಪೂರ್ಣವಾದಾಗ ಯೇಸು ಕ್ರಿಸ್ತನು ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಇಳಿದು ಬಂದು, ಮಾನವನು ದೇವರಿಗೆ ವಿರೋಧವಾಗಿ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ತನ್ನನ್ನು ತಾನೇ ನಿಷ್ಕಳಂಕವಾದ ಯಜ್ಞವಾಗಿ ಅರ್ಪಿಸಿ, ತಾನು ಆರಿಸಿಕೊಂಡಂತಹ ಶಿಷ್ಯರಿಗೆ ಕೆಲವು ದೌತ್ಯಗಳನ್ನ ಕೊಟ್ಟು ತನ್ನ ಸೇವೆಯನ್ನ, ತನ್ನ ದೌತ್ಯವನ್ನ ಪೂರೈಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದಂತಹ ಮಾತು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಸೊ ನಾನು ಸ್ವಲ್ಪ ಕಾಲದ ಮಟ್ಟಿಗೆ ನಿಮ್ಮನ್ನ ಅಗಲಿ ಹೋಗ್ತಾ ಇದ್ದೇನೆ. ನಾನು ನಿಮ್ಮನ್ನು ಬಿಟ್ಟು ಅಗಲಿ ಹೋಗುವಂಥದ್ದು ನಿತ್ಯ ನಿರಂತರವಾಗಿ ಇರುವುದಕ್ಕೋಸ್ಕರವಾಗಿ ಅಲ್ಲ. ನಾನು ಅಗಲಿ ಹೋಗುವಂಥದ್ದು ನಿಮಗಾಗಿ ಸ್ಥಳವನ್ನ ಸಿದ್ಧ ಮಾಡುವುದಕ್ಕಾಗಿ. ಸೊ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ. ಪ್ರಿಯರೇ, ನಮಗಿರುವಂತಹ ಅತ್ಯಮೂಲ್ಯವಾದ ವಾಗ್ದಾನ, ಬೆಲೆ ಕಟ್ಟಲಾಗದ ವಾಗ್ದಾನ ಅನ್ನುವಂಥದ್ದು, ನಮಗೆ ದೇವರು ಒಂದು ನಿರೀಕ್ಷೆಯನ್ನ ಕೊಟ್ಟಿದ್ದಾನೆ. ಆ ನಿರೀಕ್ಷೆ ಅನ್ನುವಂಥದ್ದು ನಾವು ಕರ್ತನ ಸಂಗಡ ವಾಸಿಸುವುದಕ್ಕೋಸ್ಕರವಾಗಿ
ನಿಶ್ಚಯಿಸಲ್ಪಟ್ಟವರು ಎಂಬುದಾಗಿ, ಅಥವಾ ಕರ್ತನ ಸಂಗಡ ವಾಸಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟವರು ಎಂಬುದಾಗಿ. ಇಂದು ಅನೇಕರು ಪ್ರವಾದಿಗಳು ಹೇಳಿದಂತಹ ವಾಗ್ದಾನಕ್ಕೋಸ್ಕರವಾಗಿ ಬಹಳ ಆಸಕ್ತಿಯಿಂದ ಕಾಯುವಂಥದ್ದನ್ನು ನಾವು ನೋಡ್ತೇವೆ ಕ್ರೈಸ್ತರ ಮಧ್ಯದಲ್ಲಿ. ನಿನ್ನ ಜೀವಿತದಲ್ಲಿ ಇಂತಹ ಮೇಲುಗಳು, ಅಂತಹ ಮೇಲುಗಳು, ಇಂತಹ ಮನೆ, ಅಂತಹ ಮನೆ ಎಂಬ ಪ್ರವಾದನಾ ಮಾತುಗಳನ್ನು ಕೇಳಿ ಅದಕ್ಕೋಸ್ಕರವಾಗಿಯೇ ಬಹಳ ಆಸಕ್ತಿಯಿಂದ ಜೀವಿಸುವಂತಹ ಒಂದು ದೊಡ್ಡ ಸಮೂಹ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಇದೆ. ಆದರೆ ಇವೆಲ್ಲವಕ್ಕಿಂತಲೂ ಮಿಗಿಲಾಗಿರುವಂತಹ ವಾಗ್ದಾನವನ್ನು ನಮ್ಮ ಕರ್ತನು ನಮಗಾಗಿ ಕೊಟ್ಟಿದ್ದಾನೆ. ಆ ವಾಗ್ದಾನವಾಗಿದೆ, ನಾನು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು. ನೋಡಿ, ಹಾಡುಗಾರನು ಹಾಡಿರುವಂಥದ್ದು, ಮೇಘರೂಢನಾದ ಯೇಸು ಕರ್ತನು ಮಹಿಮ ಪ್ರಭಾವದಿಂದ ಬರುವನು. ಆತನಿಗಾಗಿ ಯಾರು ಕಾಯುತ್ತಿರುವರೋ ಆತನಿಗಾಗಿ ಯಾರು. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 10 ಕನ್ನಿಕೆಯರ ಸಾಮ್ಯದ ಕುರಿತಾಗಿ ನಾವು ನೋಡುತ್ತೇವೆ. 10 ಜನರು ಕಾಯುವಂತವರಾಗಿದ್ದಾಗ್ಯೂ 5 ಜನರು ಆಸಕ್ತಿಯಿಂದ, ಸಿದ್ಧತೆಯಿಂದ ಕಾಯುವಂತವರಾಗಿದ್ದರು. ನೋಡಿ, ಇಲ್ಲಿ ಹಾಡುಗಾರನು ಹಾಡಿರುವಂಥದ್ದು, ಆತಗಾಗಿ ಯಾರು ಕಾಯುತ್ತಿರುವರೋ ಅಂತರಿಕ್ಷದಲ್ಲಿ ನೋಡುವರು, ಅಲ್ಲೇಲೂಯ, ಆತನನ್ನು ಎದುರುಗೊಳ್ಳುವರು. ಪ್ರಿಯರೇ, ಈ ಒಂದು ವಾಗ್ದಾನವನ್ನ ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಜ್ಞಾಪಕ ಮಾಡುವಂಥವರಾಗಿದ್ದೇವಾ? ಈ ವಾಗ್ದಾನಕ್ಕೋಸ್ಕರವಾಗಿ ನಮ್ಮ ಈ ಮರುಭು ಯಾತ್ರೆಯನ್ನ ನಾವು ನಿರ್ವಹಿಸುವಂತವರಾಗಿದ್ದೇವಾ, ಜೀವಿಸುವಂತವರಾಗಿದ್ದೇವಾ? ಅಥವಾ ಕೇವಲ ನಶ್ವರವಾದ ಈ ಲೋಕಕ್ಕೋಸ್ಕರವಾಗಿ ನಮ್ಮ ಜೀವಿತವನ್ನ, ನಮ್ಮ ಸಮಯವನ್ನ ವ್ಯಯ ಮಾಡುವಂತವರಾಗಿದ್ದೇವಾ? ಈ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂತದ್ದಾಗಿದೆ. 2023 12ನೇ ತಿಂಗಳಿನ 2ನೇ ಭಾನುವಾರಕ್ಕೆ ನಾವು ಸೇರಿ ಬಂದಿದ್ದೇವೆ. ಇಂದು ಮೇನ್ಲೈನ್ ಸಭೆಗಳು ಕಳೆದ ಭಾನುವಾರದಿಂದ ಬರಲಿರುವ ಕ್ರಿಸ್ಮಸ್ ಭಾನುವಾರದ ತನಕ 4 ಭಾನುವಾರಗಳನ್ನು ಅಡ್ವೆಂಟ್ ಸಂಡೇ, ಆಗಮನದ ಭಾನುವಾರವಾಗಿ ಆಚರಿಸುವಂತದ್ದಾಗಿ ನಾವು ನೋಡುತ್ತೇವೆ. ಅಡ್ವೆಂಟ್ ಸಂಡೆಯ ಕುರಿತಾಗಿ ಕಳೆದ ಭಾನುವಾರ ನಾನು ಹೇಳಿದ್ದೇನೆ. ಅಡ್ವೆಂಟ್ ಅನ್ನುವಂಥದ್ದು ಆಗಮನವನ್ನ ಸೂಚಿಸುವಂಥದ್ದು. 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಇಳಿದು ಬಂದ. ತಂದೆ ನಿಶ್ಚಯಿಸಿದ ರೀತಿಯಲ್ಲಿ ಲೋಕದ ಪಾಪಗಳನ್ನು ಹೊತ್ತುಕೊಂಡವನಾಗಿ ಶಿಲುಬೆಯ ಮೇಲೆ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿ, ದೇವರ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನ ನಿವಾರಿಸಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ, ಆ ಒಂದು ರಕ್ತದ ಮೂಲಕವಾಗಿ ನಾವು ಶುದ್ಧೀಕರಣವನ್ನ, ಪಾಪ ಕ್ಷಮಾಪಣೆಯನ್ನ ಹೊಂದಿಕೊಂಡಿದ್ದೇವೆ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನ ಹೊಂದಿಕೊಂಡು ದೇವರ ಮಕ್ಕಳೆಂಬ ಪದವಿಯನ್ನ ಪಡೆದುಕೊಂಡಿರುವ ನಾವುಗಳು ಇಂದು ಎದುರು ನೋಡಬೇಕಾಗಿರುವಂಥದ್ದು
ಯೇಸು ಕ್ರಿಸ್ತನ ಜನನದ ಆ ದಿನವನ್ನಲ್ಲ. ಇದು ಅನೇಕರು ಆಗಮನ ಕಾಲವನ್ನ ಕ್ರಿಸ್ಮಸ್ ಯೇಸು ಹುಟ್ಟಿದ ದಿನದ ಆಗಮನ ಎಂಬುದಾಗಿ ನೆನೆಸಿ ಅದನ್ನ ಆಚರಿಸುವಂತದ್ದಾಗಿ ನೋಡುತ್ತೇವೆ. ಸಭೆ ಈ ಆಗಮನ ಕಾಲವನ್ನ ಕೊಟ್ಟಿರುವಂತಹ ಉದ್ದೇಶ ಅಥವಾ ಈ ಅಡ್ವೆಂಟ್ ಸಂಡಗಳನ್ನ ಕೆಲವು ಸಭೆಗಳು ಆಚರಿಸುವಂತಹ ಉದ್ದೇಶ, ಯೇಸು ಕ್ರಿಸ್ತನು ಜನಿಸಿ ಬಂದನು, ಆದುದರಿಂದ ನಮ್ಮ ಮನೆಗಳಲ್ಲಿ ಈ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುವುದಕ್ಕೆ ನಾವು ಸಕಲ ಸಿದ್ಧತೆಯುಳ್ಳವರಾಗಿರಬೇಕು ಎಂಬುದಾಗಿ ಸೂಚಿಸುವುದಕ್ಕೋಸ್ಕರವಾಗಿ ಅಲ್ಲ. ಬದಲಾಗಿ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತಹ ಉದ್ದೇಶ ಏನೆಂಬುದಾಗಿ ಅರ್ಥ ಮಾಡಿಕೊಂಡು, ಎರಡನೇದಾಗಿ ಈ ಯೇಸು ಕ್ರಿಸ್ತನನ್ನ ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡು, ಮೂರನೇದಾಗಿ ಈ ಅಡ್ವೆಂಟ್ ಕಾಲದ ಉದ್ದೇಶ ಯೇಸು ಕ್ರಿಸ್ತನ ಎರಡನೆಯ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂಥದ್ದು. ಈ ಅಡ್ವೆಂಟ್ ಕಾಲ ನಮಗೆ ಜ್ಞಾಪಕ ಕೊಡುವಂತಹ 3 ಕಾರ್ಯಗಳು ಇದಾಗಿದೆ. ಒಂದು, ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡ. ಆತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡ ನಾನು ಇಂದು ಯೇಸುವನ್ನು ನನ್ನ ಹೃದಯದಲ್ಲಿ ಸ್ವೀಕರಿಸಿದ್ದೇನೆ. ಮೂರನೇದಾಗಿ, ತಾನು ತಿರುಗಿ ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಯೇಸು ಕ್ರಿಸ್ತನು ಕರ್ತನು ತಾನೇ ಆಜ್ಞಾ ಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿಯೊಡನೆ ಆಕಾಶದಲ್ಲಿ ಇಳಿದು ಬರುವಾಗ ಆತನನ್ನು ಎದುರುಗೊಳ್ಳುವುದಕ್ಕೆ ನಾನು ಸಿದ್ಧನಾಗಿರುತ್ತೇನೆ ಎಂಬ 3 ಸಂದೇಶವನ್ನ ಈ ಒಂದು ಆಗಮನ ಕಾಲ ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಪ್ರಿಯರೇ, ಈ ಆಗಮನ ಕಾಲದಲ್ಲಿ ನಾವು ಆಗಿರುವಾಗ ನಾವು ಕ್ರಿಸ್ತನ ಬರೋಣದಲ್ಲಿ ಕಾಣಲ್ಪಡುತ್ತೇನಾ ಎಂಬ ಪ್ರಶ್ನೆಯೊಂದಿಗೆ ನಮ್ಮ ಜೀವಿತವನ್ನ ಮುಂದಕ್ಕೆ ಸಾಗಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಕರ್ತನ ಬರೋಣಕ್ಕೆ ನಾವು ಸಿದ್ಧರಾಗಿದ್ದೇವಾ? ದೇವರು ನಮಗೆ ವಾಗ್ದಾನ ಮಾಡಿರುವಂತ ಅತ್ಯಮೂಲ್ಯವಾದ ವಾಗ್ದಾನವಾಗಿದೆ. ನಾನು ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗ್ತಾ ಇದ್ದೇನೆ. ಸ್ಥಳವು ಸಿದ್ಧವಾದ ಮೇಲೆ ನಾನು ಬಂದು ನಿಮ್ಮನ್ನು ನಾನಿರುವಲ್ಲಿ ಕರಕೊಂಡು ಹೋಗ್ತೇನೆ. ಈ ಕರ್ತನ ಬರೋಣಕ್ಕಾಗಿ ಪ್ರಿಯರೇ ನಾವು ಸಿದ್ಧರಾಗಿದ್ದೇವ? ದೇವರ ವಾಕ್ಯವನ್ನ ನಾವು ಕುಲಂಕುಷವಾಗಿ ಕಲಿಯುವಂತಹ ಸಂದರ್ಭದಲ್ಲಿ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ ಅದರ 1 ರಿಂದ 8 ವಾಕ್ಯಗಳನ್ನ ನಾವು ಕಲಿಯುವಾಗ ಮಾರ್ಕನು ಸ್ನಾನಿಕನಾದ ಯೋಹಾನನ ವಿಷಯವಾಗಿ ಇಲ್ಲಿ ಪ್ರತಿಪಾದಿಸುವಂಥದ್ದನ್ನು ನೋಡುತ್ತೇವೆ. ಮಾರ್ಕನ ಸುವಾರ್ತೆ ಪ್ರಾರಂಭವಾಗುವಂಥದ್ದು ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭವು. ಸುವಾರ್ತೆಯ ಪ್ರಾರಂಭವಾಗುವಂಥದ್ದು ಈ ರೀತಿಯಾಗಿ, ಇಗೋ ನಾನು ನನ್ನ ದೂತನನ್ನ ನಿನ್ನ ಮುಂದೆ ಕಳುಹಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ಸಿದ್ಧ ಮಾಡುವನೆಂತಲೂ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೆ ಅಂತಲೂ ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯೋಹಾನನು ಬಂದು ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುತ್ತಾ ಅಡವಿಯಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತಾ ಇದ್ದನು. ಆಗ ಯೂದಾಯ ಸೀಮೆಯೆಲ್ಲವೂ ಯೆರೂಸಲೇಮಿನವರೆಲ್ಲರೂ ಆತನ ಬಳಿಗೆ ಹೊರಟು ಬಂದು
ತಮ್ಮ ಪಾಪಗಳನ್ನ ಒಪ್ಪಿಕೊಂಡು ತಮ್ಮ ಪಾಪಗಳ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕು. ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಆತನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಈ ಯೋಹಾನನು ಒಂಟೆಯ ಕೂದಲಿನ ಹೊದಿಕೆಯನ್ನು ಹೊದ್ದುಕೊಂಡು ಸೊಂಟಕ್ಕೆ ತೊಗಲಿನ ನಡುಕಟ್ಟನ್ನು ಕಟ್ಟಿಕೊಂಡಿದ್ದನು. ಅವನು ಮಿಡತೆಯನ್ನು ಕಾಡು ಜೇನನ್ನು ಆಹಾರ ಮಾಡುತ್ತಿದ್ದನು. ಅವನು ನನಗಿಂತ ಶಕ್ತನು ನನ್ನ ಹಿಂದೆ ಬರುತ್ತಾನೆ. ಆತನ ಕೆರಗಳ ಬಾರನ್ನು ಬೊಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ನಾನು ನಿಮಗೆ ನೀರಿನ ಸ್ನಾನ ಮಾಡಿಸಿದೆನು, ಆತನಾದರೂ ನಿಮಗೆ ಪವಿತ್ರಾತ್ಮದ ಸ್ನಾನ ಮಾಡಿಸುವನು ಎಂದು ಸಾರಿ ಹೇಳಿದನು. ಯೇಸು ಕ್ರಿಸ್ತನ ಸುವಾರ್ತೆಯ ಪ್ರಾರಂಭ ಅನ್ನುವಂಥದ್ದು ಸ್ನಾನಿಕನಾದ ಯೋಹಾನನ ಸೇವೆಯ ಮೂಲಕವಾಗಿ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ ಅದರ ಪ್ರಾರಂಭ ವಾಕ್ಯದಲ್ಲಿ ಸ್ನಾನಿಕನಾದ ಯೋಹಾನನ ಉಪದೇಶದ ಕುರಿತಾಗಿ ನೋಡುತ್ತೇವೆ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೆ ಎಂದು ಪ್ರವಾದಿಯಾದ ಯೆಶಾಯನಿಂದ ಸೂಚಿತನಾದವನು ಇವನೇ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬರುವುದಕ್ಕಿಂತ ಮುಂಚಿತವಾಗಿ ಸರ್ವಶಕ್ತನಾದ ದೇವರು ಸರಿಸುಮಾರು 700 ವರ್ಷಗಳ ಹಿಂದೆ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ತಿಳಿಸಲ್ಪಟ್ಟಂತೆಯೇ ಒಬ್ಬ ಮನುಷ್ಯನನ್ನು ಯೇಸುವಿಗೆ ಮುಂದಾಗಿ ಕಳುಹಿಸುವಂಥದ್ದನ್ನು ನೋಡುತ್ತೇವೆ. ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯದ ಪ್ರಾರಂಭದ ಕೆಲವು ವಾಕ್ಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ತನ್ನ ಜನರಾದ ಇಸ್ರಾಯೇಲರಿಗೆ ಆದರಣೆಯ ಸಂದೇಶವನ್ನು ಕೊಡುವಂಥದ್ದಾಗಿ ನೋಡುತ್ತೇವೆ. ಅಲ್ಲಿ ಪ್ರಾರಂಭವಾಗುವಂಥದ್ದು, ನನ್ನ ಜನರನ್ನು ಸಂತೈಸಿರಿ, ಯೆರೂಸಲೇಮಿನ ಸಂಗಡ ಹೃದಯಂಗಮವಾಗಿ ಮಾತಾಡಿರಿ. ಅದಕ್ಕೆ ಗಡು ತೀರಿತು, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು. ಅದರ ಎಲ್ಲ ಪಾಪಗಳಿಗೂ ಯೆಹೋವನ ಕೈಯಿಂದ 2ರಷ್ಟು ಶಿಕ್ಷೆಯಾಯಿತು. ಸರ್ವಶಕ್ತನಾದ ದೇವರು ಆದಾಮನನ್ನ ಕರೆದು ಬೇರ್ಪಡಿಸಿ ತನಗೆ ಸ್ವಕೀಯ ಪ್ರಜೆಯಾಗಿ ಮಾರ್ಪಡಿಸಿದಾಗ ಸರ್ವಶಕ್ತನಾದ ದೇವರು ಉದ್ದೇಶಿಸಿದಂಥ ಕಾರ್ಯಗಳು ಇವರು ನನ್ನ ಆಜ್ಞೆಗಳಿಗೆ ವಿಧಿಗಳಿಗೆ ಅನುಗುಣವಾಗಿ ನಡೆದು ನನ್ನ ಹೃದಯ ಪ್ರಕಾರವಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬ ಉದ್ದೇಶದಿಂದ ತನ್ನ ಸೃಷ್ಟಿಯ ಪ್ರಾರಂಭದಲ್ಲಿ ದೇವರು ಆದಾಮನನ್ನು ಉಂಟು ಮಾಡಿದಾಗಲೂ ಒಂದು ಪರಿಪೂರ್ಣವಾದ ವ್ಯಕ್ತಿಯಾಗಿ ದೇವರು ಆತನನ್ನು ಸೃಷ್ಟಿ ಮಾಡಿದ. ಆದರೆ ದೇವರು ಮಾಡಬಾರದೆಂಬುದಾಗಿ ಹೇಳಿದ ಕಾರ್ಯಗಳನ್ನು ಮಾಡಿದ್ದರ ಫಲವಾಗಿ ಆದಾಮನು ಹವ್ವಳು ದೇವರ ಸಾನ್ನಿಧ್ಯವನ್ನ ಅವರು ನಷ್ಟಪಡಿಸಿಕೊಂಡರು. ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ತಿಂದದರ ಫಲವಾಗಿ ಅದುವರೆಗೂ ಅವರ ಜೀವಿತದಲ್ಲಿ ಇದ್ದಂತಹ ಆ ದೈವಿಕ ಸಾನ್ನಿಧ್ಯ ಅವರನ್ನ ಬಿಟ್ಟು ಹೋಯಿತು. ಆದಿಕಾಂಡ 3ನೇ ಅಧ್ಯಾಯದಲ್ಲಿ 6-7 ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಸರ್ವಶಕ್ತನಾದ ದೇವರು ಎದೆ ತೋಟಕ್ಕೆ ಇಳಿದು ಬಂದಂತಹ ಸಂದರ್ಭದಲ್ಲಿ ಅದುವರೆಗೂ ದೇವರ ಸಾನ್ನಿಧ್ಯವನ್ನ ದೇವರ ಆ ಒಂದು ಸಾನ್ನಿಧ್ಯವನ್ನ ಅನುಭವಿಸುತ್ತಿದ್ದಂತಹ ಈ ವ್ಯಕ್ತಿಗಳು ದೇವರ ಮಾತಿಗೆ ಅವಿಧೇಯರಾಗಿ ಹೋದದ್ದರ ಫಲವಾಗಿ
ಅವರನ್ನ ಆವರಿಸಿದಂತಹ ದೈವಿಕ ಸಾನ್ನಿಧ್ಯ ಅವರನ್ನ ಬಿಟ್ಟು ಹೋಗಿ ಅವರು ಬೆತ್ತಲೆಯಾದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದಿಕಾಂಡ 3ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅವಳು ಆ ಹಣ್ಣನ್ನು ತಿಂದಳು, ಸಂಗಡ ಇದ್ದ ಗಂಡನಿಗೆ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಒಲಿದು ಉಟ್ಟುಕೊಂಡರು. ಸೊ ದೇವರ ಸಾನ್ನಿಧ್ಯ ಅವರನ್ನು ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ತಾವು ದೇವರ ಮುಂಭಾಗದಲ್ಲಿ ಬೆತ್ತಲಾಗಿದ್ದೇವೆ ಎಂಬುದನ್ನ ಅವರು ಅರಿತುಕೊಂಡರು. ತದನಂತರವಾಗಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ತಾವು ತಮ್ಮ ದೈನಂದಿನ ಜೀವಿತದಲ್ಲಿ ಪಾಲಿಸಬೇಕಾದ 10 ಹಲವು ನಿಯಮಗಳನ್ನ, ವಿಧಿಗಳನ್ನ ದಯಪಾಲಿಸಿ ಕೊಟ್ಟನು. ಪ್ರತ್ಯೇಕವಾಗಿ ದೇವರು ವಾಗ್ದಾನ ಮಾಡಿದಂತಹ ದೇಶವನ್ನ ಅವರು ಸ್ವಾಧೀನಪಡಿಸಿಕೊಳ್ಳುವಾಗ, ಆ ದೇಶದಲ್ಲಿ ವಾಸಿಸುವಾಗ ಅವರು ಪಾಲಿಸಬೇಕಾದ ಕೆಲವು ವಿಧಾನಗಳನ್ನ ಕೊಟ್ಟಾಗ್ಯೂ ಇಸ್ರಾಯೇಲ್ ಮಕ್ಕಳು ದೇವರ ಮಾತಿಗೆ ಅವಿಧೇಯರಾಗಿ ದೇವರ ಮಾತನ್ನ ಧಿಕ್ಕರಿಸಿ ತಮ್ಮಿಷ್ಟದ ಪ್ರಕಾರವಾಗಿ ಜೀವಿಸುವುದಕ್ಕೆ ಪ್ರಾರಂಭಿಸಿದಾಗ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ, ನೀವು ನನ್ನ ಆಜ್ಞಾವಿಧಿಗಳನ್ನ ಅನುಸರಿಸದೆ ಹೋದರೆ ನಾನು ನಿಮ್ಮ ಮೇಲೆ ಬರಮಾಡುವ ಶಿಕ್ಷೆ ಎಂಥದ್ದೆಂಬುದನ್ನ ಸ್ಪಷ್ಟವಾಗಿ ಹೇಳಿದ ರೀತಿಯಲ್ಲಿಯೇ ಅವರು ತಮ್ಮ ಜೀವಿತದಲ್ಲಿ ದೇವರ ಶಿಕ್ಷಾ ಹಸ್ತವನ್ನು ಅನುಭವಿಸಬೇಕಾಗಿತ್ತು. ಹೀಗೆ ದೇವರ ಶಿಕ್ಷಾ ಹಸ್ತವನ್ನು ಅನುಭವಿಸುತ್ತಿರುವಂತಹ ಜನರಿಗೆ ಸರ್ವಶಕ್ತನಾದ ದೇವರು ಯೆಶಾಯನ ಮೂಲಕವಾಗಿ ಒಂದು ವಾಗ್ದಾನ ವಚನವನ್ನ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನನ್ನ ಜನರನ್ನ ಸಂತೈಸಿರಿ, ಯೆರೂಸಲೇಮಿನ ಸಂಗಡ ಹೃದಯಂಗಮವಾಗಿ ಮಾತಾಡಿರಿ, ಅದಕ್ಕೆ ಗಡು ತೀರಿತು, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು, ಅದರ ಎಲ್ಲ ಪಾಪಗಳಿಗೂ ಯೆಹೋವನ ಕೈಯಿಂದ 2ರಷ್ಟು ಶಿಕ್ಷೆಯಾಯಿತು. ಇಗೋ ಒಂದು ವಾಣಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿ ಮಾಡಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟ ಮಾಡಿರಿ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು, ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಳ ನೆಲವು ಸಮವಾಗುವುದು, ಯೆಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು, ಯೆಹೋವನ ಬಾಯೇ ಇದನ್ನು ನುಡಿದದೆ ಎಂದು ಒಬ್ಬನು ಕೂಗುತ್ತಾನೆ. ಹೀಗೆ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ವಾಗ್ದಾನ ಮಾಡಿದಂತಹ ಆ ಶಬ್ದವಾಗಿತ್ತು ಸ್ನಾನಿಕನಾದ ಯೋಹಾನನು. ಅಂದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮಾನವನ ರೂಪವನ್ನ ತಾಳಿ ಬರುವುದಕ್ಕಿಂತ ಸರಿಸುಮಾರು 600-700 ವರ್ಷಗಳ ಹಿಂದೆಯೇ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಮಸಿಯನನ್ನ ಎದುರುಗೊಳ್ಳುವುದಕ್ಕೆ, ಮಸಿಯನನ್ನ ಆಗಮಿಸುವುದಕ್ಕೆ ಇಸ್ರಾಯೇಲ್ ಮಕ್ಕಳು ಯಾವ ರೀತಿಯಾಗಿ ಸಿದ್ಧರಾಗಿರಬೇಕೆಂಬುದನ್ನ ಸ್ಪಷ್ಟವಾಗಿ ತಿಳಿಸುವಂತದನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಹೊಸ ಒಡಂಬಡಿಕೆಯ ದೇವಜನರಾದ ನಾವುಗಳು ಯೇಸು ಸ್ವಾಮಿ ನಮಗೆ ತಾನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಕೊಟ್ಟಂತ ದೌತ್ಯ, ಮತ್ತಾಯನ ಸುವಾರ್ತೆ ಅದರ 28ನೇ ಅಧ್ಯಾಯದಲ್ಲಿ, ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬ ಸಂದೇಶವನ್ನ ನಮಗೆ ಕೊಟ್ಟಿರುವಾಗ, ಆ ಸಂದೇಶ ವಾಹಕರಾಗಿ ದೇವರು ನಮ್ಮನ್ನ ಈ ಲೋಕದಲ್ಲಿ ಈ ಕ್ಷಣದಲ್ಲಿ ಹಾಕಿಟ್ಟಿರುವಾಗ, ಯೋಹಾನನು ತನ್ನ ಸಮಯವಾದಾಗ ದೇವರು ಕೊಟ್ಟಂತಹ ಸಂದೇಶವನ್ನ ಯೂದಾಯದ ಅಡವಿಯಲ್ಲಿ ತಿಳಿಸಿದ ರೀತಿಯಲ್ಲಿಯೇ ನಾವು ತಿಳಿಸುವಂತವರಾಗಿದ್ದೇವಾ?
ಕ್ರೈಸ್ತತ್ವ ಅನ್ನುವಂಥದ್ದು 4 ಗೋಡೆಗಳ ಮಧ್ಯದಲ್ಲಿ ಹಾಡುಗಳನ್ನು ಹಾಡಿ, ಪ್ರಸಂಗವನ್ನು ಕೇಳಿ, ಕಾಣಿಕೆಯನ್ನು ಹಾಕಿ ಮನೆಗೆ ಹೋಗುವಂತಹ ಒಂದು ಧರ್ಮವಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಸರ್ವಶಕ್ತನಾದ ದೇವರು ನನಗೆ ನಿನಗೆ ವಹಿಸಿರುವ ದೌತ್ಯವನ್ನ ಈ ಲೋಕದಲ್ಲಿ ಮಾಡಿ ಮುಗಿಸುವಂಥದ್ದಾಗಿದೆ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಸರ್ವಶಕ್ತನಾದ ದೇವರು ಯಹೂದ್ಯರಿಗೆ, ಇಸ್ರಾಯೇಲ್ ಮಕ್ಕಳಿಗೆ ಸಂದೇಶವನ್ನ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಅದರ ಶಾರೀರಿಕ ಪೂರ್ತೀಕರಣ ಯೋಹಾನನ ಸ್ಥಾನಿಕನಾದ ಯೋಹಾನನ ಜನನದೊಂದಿಗೆ ಪೂರ್ತಿಗೊಳ್ಳುವಂಥದ್ದಾಗಿ ನಾವು ನೋಡುತ್ತೇವೆ. ಲೂಕನ ಸುವಾರ್ತೆ ಅದರ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು ಅರಸನಾದ ಹೆರೋದನ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನು, ಅವನ ಹೆಂಡತಿಯಾದ ಆರೋ, ಎಲಿಜಬೇತಳು, ಇವರು ಕರ್ತನ ದೃಷ್ಟಿಯಲ್ಲಿ ತಪ್ಪಿಲ್ಲದವರಾಗಿ ನಡೆಯುತ್ತಾ ಬದುಕುತ್ತಿದ್ದರು. ಇವರಿಬ್ಬರಿಗೂ ಪ್ರಾಯ ಅಥವಾ ದಿನ ತುಂಬಿದವರಾಗಿದ್ದರು ಅಥವಾ ಪ್ರಾಯಸ್ಥರಾಗಿದ್ದರು. ಹೀಗಿರಲಾಗಿ ಒಂದು ದಿನ ಕರ್ತನ ದೂತನು ಜಕರ್ಯನಿಗೆ ದೇವಾಲಯದಲ್ಲಿ ಪ್ರತ್ಯಕ್ಷನಾಗಿ ಒಂದು ವಾಗ್ದಾನವನ್ನ ಕೊಡುವಂಥದ್ದಾಗಿ ನೋಡುತ್ತೇವೆ. ಅದರ 12ನೇ ವಾಕ್ಯದಿಂದ ನಾವು ನೋಡುವಾಗ, ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಜಕರ್ಯನಿಗೆ ಕಾಣಿಸಿಕೊಂಡನು. ಜಕರ್ಯನು ಭಯ ಹಿಡಿದವನಾದನು. ದೂತನು ಅವನಿಗೆ, ಜಕರ್ಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತ್ತು. ನಿನ್ನ ಹೆಂಡತಿಯಾದ ಎಲಿಜಬೇತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು. ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ಸೊ ಇಲ್ಲಿ ಸರ್ವಶಕ್ತನಾದ ದೇವರು ಆ ಕಾಲದಲ್ಲಿ ಜಕರ್ಯನಿಗೆ ದರ್ಶನ ಕೊಟ್ಟು ಪ್ರವಾದಿಯಾದ ಯೆಶಾಯನು ಹೇಳಿದಂತಹ ಆ ಒಂದು ಶಿಶು ಜನಿಸುವುದರ ಕುರಿತಾಗಿ ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ. ಸರ್ವಶಕ್ತನಾದ ದೇವರು ಜಕರ್ಯನಿಗೆ ಹೇಳಿದ ರೀತಿಯಲ್ಲಿ ತನ್ನ ವಾಗ್ದಾನವನ್ನ ನೆರವೇರಿಸಿದ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 57ರಿಂದ 80 ವಾಕ್ಯಗಳನ್ನು ನಾವು ಓದುವಂತಹ ಸಂದರ್ಭದಲ್ಲಿ ಎಲಿಜಬೇತಳು ದಿನ ತುಂಬಿ ಗಂಡು ಮಗನನ್ನ ಎತ್ತಳು. ಆಕೆಯ ನೆರೆಹೊರೆಯವರು, ಬಂಧು ಬಾಂಧವರು ಆಕೆಯ ಮೇಲೆ ಕರ್ತನು ತನ್ನ ದಯವನ್ನು ವಿಶೇಷವಾಗಿ ತೋರಿಸಿದ್ದನೆಂದು ಕೇಳಿ ಆಕೆಯ ಕೂಡ ಸಂತೋಷ ಪಟ್ಟರು ಎಂಬುದಾಗಿ. ಸೊ ಇಲ್ಲಿ ನಾವು ನೋಡುವಂತಹ ಒಂದು ಕಾರ್ಯ, ಕರ್ತನ ಐಹಿಕ ಜನನಕ್ಕಿಂತ ಮುಂಚಿತವಾಗಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ತಿಳಿಸಲ್ಪಟ್ಟಂತೆಯೇ ಒಬ್ಬ ಸಂದೇಶ ವಾಹಕನನ್ನ ತನ್ನ ಮುಂದಾಗಿ ಕಳುಹಿಸುವಂಥದ್ದು. ಸ್ಥಾನಿಕನಾದ ಯೋಹಾನನ ಸೇವೆಯ ಪ್ರಾರಂಭದ ಕುರಿತಾಗಿ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳಲು ಪ್ರಾರಂಭಿಸಿದನು.
ಮಾರ್ಕನ ಸುವಾರ್ತೆಯನ್ನು ನಾವು ಓದಿದಂತಹ ಸಂದರ್ಭದಲ್ಲಿ ಮಾರ್ಕನು ಅದನ್ನು ಬಹಳ ವಿಸ್ತಾರವಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಅದರ 1ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಯೋಹಾನನು ಬಂದು ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಯೇಸುಕ್ರಿಸ್ತನ ಜನನಕದ ಯೇಸುಕ್ರಿಸ್ತನ ಆಗಮನವನ್ನ, ಯೇಸುಕ್ರಿಸ್ತನ 2ನೆಯ ಬರೋಣವನ್ನ ಎದುರು ನೋಡುತ್ತಿರುವ ನಾವು ನಮ್ಮ ಪಾಪಗಳ ಪರಿಹಾರವನ್ನ ಪಡಕೊಂಡು ದೀಕ್ಷಾಸ್ನಾನವನ್ನ ಮಾಡಿಸಿಕೊಂಡು ಕರ್ತನ ಬರೋಣಕ್ಕಾಗಿ ನಾವು ಸಿದ್ಧರಾಗಿರಬೇಕೆಂಬುವಂತಹ ಸಂದೇಶವನ್ನು ಇದರೊಂದಿಗೆ ನಾವು ಗ್ರಹಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರ ಫಲವಾಗಿ ಕ್ರೈಸ್ತ ಸಭೆಯ ಅಂಗತ್ವವನ್ನು ಪಡಕೊಂಡದರ ಫಲವಾಗಿ ಪ್ರಿಯ ದೇವರ ಮಕ್ಕಳೇ, ಪರಲೋಕವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನೀನು ನಾನು ಕರ್ತನ ಬರೋಣಕ್ಕೆ ನಾವು ಸಿದ್ಧಪಡಿಸಿಕೊಳ್ಳಬೇಕಾದರೆ ಇಲ್ಲಿ ಯೋಹಾನನು ಹೇಳುವ ರೀತಿಯಲ್ಲಿ ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಪಾಪ ಪರಿಹಾರಕ್ಕಾಗಿ ಎಂಬ ಮಾತನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ನಾವು ಇಹಲೋಕದ ನಡೆಯಿಂದ ಬೇರ್ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ದೇವರು ಉದ್ದೇಶಿಸಿರುವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಿರ್ವಹಿಸಬೇಕು ಎಂಬುದಾಗಿ. ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಂದರೆ ಭಾನುವಾರದ ದಿನದಲ್ಲಿ ಆಲಯಗಳಿಗೆ ಹೋಗುವಂಥದ್ದು ಎಂಬುದಾಗಿ ಅಲ್ಲ. ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಂದರೆ ಲೋಕವನ್ನ, ಲೋಕದ ಆಸೆಗಳನ್ನ, ಲೋಕದ ಮೋಹಗಳನ್ನ ಎಲ್ಲವನ್ನ ತ್ಯಜಿಸಿ ಕ್ರಿಸ್ತನ ಬೋಧನೆಗೆ ಅನುಗುಣವಾಗಿ ಜೀವಿಸುವಂಥದ್ದಾಗಿದೆ. ನಾವು ಅದಕ್ಕೆ ಸಿದ್ಧರಾಗಿದ್ದೇವಾ? ಕ್ರೈಸ್ತರೆಂಬುದಾಗಿ ಹೇಳುವಂತಹ ನಾವುಗಳು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಪರಿಹಾರ ದೇವರ ಕಡೆಗೆ ತಿರುಗಿಕೊಂಡರೆ ಮಾತ್ರ ಸಾಧ್ಯ. ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಂದರೆ ಅಪೊಸ್ತಲನಾದ ಪೌಲನು ರೋಮಾ ಪತ್ರಿಕೆಯಲ್ಲಿ ಹೇಳಿದ ರೀತಿಯಲ್ಲಿ ಅದರ 12ನೇ ವಾಕ್ಯದಲ್ಲಿ 2ನೇ ಭಾಗದಲ್ಲಿ ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಂದರೆ ಇಹಲೋಕದ ನಡವಳಿಕೆಯನ್ನ ಸಂಪೂರ್ಣವಾಗಿ ತೊರೆದು ಬಿಡುವುದು. ಕ್ರೈಸ್ತರೆಂಬುದಾಗಿ ಅಭಿಮಾನ ಪಡುತ್ತಿರುವ ನಾವುಗಳು ಬರಲಿರುವ ಕ್ರಿಸ್ಮಸ್ ದಿನವನ್ನ ಇಹಲೋಕದ ನಡವಳಿಕೆಗೆ ಅನುಗುಣವಾಗಿ ಆಚರಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಎಂತಹ ವಿಪರ್ಯಾಸ! ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಸ್ನಾನಿಕನಾದ ಯೋಹಾನನು ಹೇಳುತ್ತಿರುವಾಗ
ಈ 21ನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಾವುಗಳು ಬರಲಿರುವ ಕ್ರಿಸ್ಮಸ್ ದಿನವನ್ನ ಇಹಲೋಕದ ನಡವಳಿಕೆಗೆ ಅನುಗುಣವಾಗಿ ಆಚರಿಸುವುದಕ್ಕೆ ಸಕಲ ಸಿದ್ಧತೆಯಲ್ಲಿ ಸಿದ್ಧರಾಗಿದ್ದೇವೆ. ಪ್ರಿಯರೇ, ನೋಡಿ, ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು, ನೂತನ ಮನಸ್ಸು ಪೌಲನು ಹೇಳಿರುವಂಥದ್ದು, ಒಬ್ಬನು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾಗ್ತದೆ, ಹಳೆದೆಲ್ಲವೂ ಹೋಗ್ಬಿಡ್ತದೆ. ನೋಡಿ, ಯೇಸು ಕ್ರಿಸ್ತನ ಪಾದವನ್ನ, ಯೇಸು ಕ್ರಿಸ್ತನ ದಾರಿಯನ್ನ ನಾವು ಹಿಂಬಾಲಿಸುವಂತವರಾಗಿದ್ದರೆ ಇಹಲೋಕದ ಎಲ್ಲ ಕಾರ್ಯಗಳನ್ನು ನಾವು ಬಿಟ್ಟು ಬಿಡಬೇಕಾಗುತ್ತದೆ. ಆಸೆ ಆಕಾಂಕ್ಷೆಗಳನ್ನು ನಾವು ತ್ಯಜಿಸಬೇಕಾಗ್ತದೆ. ಶಾರೀರಿಕ ಬಯಕೆಗಳನ್ನು ನಾವು ಕಿತ್ತು ಹಾಕಬೇಕಾಗ್ತದೆ. ನೋಡಿ, ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ಅಂದ್ರೆ, ಇಹಲೋಕದ ಆಚಾರ ದೇವರಿಗೆ ಉತ್ತಮವಾದಂಥದ್ದಲ್ಲ. ಇಹಲೋಕದ ಆಚಾರ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿರುವಂಥದ್ದಲ್ಲ. ಇಹಲೋಕದ ಆಚಾರ ದೇವರ ದೃಷ್ಟಿಯಲ್ಲಿ ದೋಷವಿರುವಂಥದ್ದಾಗಿದೆ. ದೋಷವಿಲ್ಲದೆ ಇರುವ ಮಾರ್ಗದಲ್ಲಿ ನಾವು ನಡೆಯಬೇಕಾದರೆ, ದೋಷವಿಲ್ಲದ ಮಾರ್ಗದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಬೇಕಾದರೆ, ನಾವು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಪರಿಹಾರವನ್ನು ಪಡಕೊಂಡು ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವಂತವರಾಗಿರಬೇಕು. ಇದನ್ನೇ ಯೋಹಾನನು ತನ್ನ ಸೇವೆಯ ಪ್ರಾರಂಭದಲ್ಲಿ ಯೂದಾಯದ ಅಡವಿಯಲ್ಲಿ ಸಾರಿ ಹೇಳಿದ್ದು. 2023 ಕ್ರಿಸ್ಮಸ್ ದಿನವನ್ನ ಒಂದಲ್ಲ ಒಂದು ವಿಧದಲ್ಲಿ ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ತೊರೆಯುತ್ತಿರುವ ಪ್ರಿಯ ಕ್ರೈಸ್ತರೇ, ನಾವು ಈ ಕರ್ತನ ಆಗಮನ ಕಾಲವನ್ನ ಯಾವ ವಿಧದಲ್ಲಿ ವಿಶ್ಲೇಷಿಸಿ, ಯಾವ ವಿಧದಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ನಾವು ಮುಂದಕ್ಕೆ ಸಾಗುತ್ತಿದ್ದೇವೆ ಎಂಬುದನ್ನ ನೀವು ಒಂದು ಸಾರಿ ಯೋಚಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ನಮ್ಮ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಮದ್ಯಪಾನ ಮಾರಾಟವಾಗುವಂತಹ ಒಂದು ಕಾಲ ಅಂದರೆ ಈ ಕ್ರಿಸ್ಮಸ್ ಕಾಲ ಎಂಬುವಂಥದ್ದಾಗಿದೆ. ಪಾಶ್ಚಾತ್ಯ ದೇಶದಲ್ಲಿ ಅತಿ ಹೆಚ್ಚು ಮದ್ಯಪಾನ ವ್ಯಾಪಾರವಾಗುವಂತಹ ಕಾಲ ಅನ್ನುವಂಥದ್ದು ಈ ಒಂದು ಕ್ರಿಸ್ಮಸ್ ಕಾಲ. ಕ್ರಿಸ್ತನ ಆಗಮನವನ್ನ ಲೌಕಿಕವಾದ ದೃಷ್ಟಿಯಲ್ಲಿ, ಲೌಕಿಕವಾದ ರೀತಿಯಲ್ಲಿ ಆಚರಿಸುವಂತಹ ಒಂದು ಸಮೂಹದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇತರೆ ಯಾವ ಧರ್ಮಗಳು ಸಹ ಇಂತಹ ಅನಿಷ್ಟ ಪದ್ಧತಿಯನ್ನ ಅನುಸರಿಸದೇ ಇರುವಾಗ, ಕ್ರೈಸ್ತರೆಂಬುದಾಗಿ ಹೇಳುತ್ತಿರುವ ನಾವುಗಳು ಕ್ರಿಸ್ತನ ಆಗಮನವನ್ನ ಇಂತಹ ಅನಿಷ್ಟವಾದ ರೀತಿಯಲ್ಲಿ ಆಚರಿಸುವಂಥದ್ದು ನಿಜವಾಗಲೂ ವೇದನಾಜನಕವಾಗಿದೆ.
ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಬಂದ? ಯಾತಕ್ಕೋಸ್ಕರವಾಗಿ 2000 ವರ್ಷಗಳ ಹಿಂದೆ ಮಾನವನ ರೂಪವನ್ನು ತಾಳಿ ಯೇಸು ಸ್ವಾಮಿ ಲೋಕಕ್ಕೆ ಬಂದ? ಲೋಕದ ಕಡೆಗೆ ಪಾಪದಲ್ಲಿ ಜೀವಿಸುತ್ತಿರುವಂತಹ ಜನರಿಗೆ ಮೋಕ್ಷವನ್ನ ತೋರ್ಪಡಿಸುವುದಕ್ಕೋಸ್ಕರವಾಗಿ. ಸ್ನಾನಿಕನಾದ ಯೋಹಾನನು ಹೇಳುವಂಥದ್ದು ಇದೇ ಮಾತು. ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಆದರೆ ಬರಲಿರುವ ಕ್ರಿಸ್ಮಸ್ ದಿನವನ್ನ ವೈಭವಪೂರಿತವಾಗಿ ಮಾರ್ಪಡಿಸುವುದಕ್ಕೋಸ್ಕರವಾಗಿ ನಾವು ಪಾಪದ ಕಡೆಗೆ ತಿರುಗುತ್ತಾ ಓಡುವಂತವರಾಗಿದ್ದೇವೆ. ಕ್ರಿಸ್ತನ ಆಗಮನ ಕಾಲ ನಾವು ಅರ್ಥ ಮಾಡಿಕೊಂಡಿರುವಂತಹ ವಿಧ ತಪ್ಪು ಎಂಬುದನ್ನು ನಾವು ಗ್ರಹಿಸಿಕೊಂಡು ಕ್ರಿಸ್ತನ ಆಗಮನವನ್ನ, ಅದರ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನ ನಿರ್ವಹಿಸಿರಿ ಎಂಬ ಒಂದು ಉಪದೇಶವನ್ನ ಈ ಒಂದು ಸಂದರ್ಭದಲ್ಲಿ ಹೇಳುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಪ್ರಿಯರೇ, ಅಪೊಸ್ತಲರ ಕೃತ್ಯದಲ್ಲಿ ನಾವು ಒಂದು ವಾಕ್ಯವನ್ನು ಈ ರೀತಿಯಾಗಿ ನೋಡ್ತೇವೆ. ಯೇಸು ತನ್ನ ದೌತ್ಯವನ್ನು ಪೂರೈಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವಂತಹ ಆ ಸಂದರ್ಭದಲ್ಲಿ ಅದರ ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಶಿಷ್ಯರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಅವರ ಹತ್ತಿರಕ್ಕೆ ಬಂದು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡೀರೋ ಅದೇ ರೀತಿಯಲ್ಲಿ ತಿರುಗಿ ಬರುವನು. ಅದೇ ರೀತಿಯಲ್ಲಿ ತಿರುಗಿ ಬರುವನು. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಕ್ರಿಸ್ತನ ಆಗಮನ, ಕ್ರಿಸ್ತನ ಪ್ರಾರಂಭದ ಆಗಮನ ನಮ್ಮನ್ನು ಕರ್ತನ ಬರೋಣಕ್ಕೆ ಸಿದ್ಧ ಮಾಡುವುದಕ್ಕೆ ಆಗಿದ್ದರೆ, ಕ್ರಿಸ್ತನ 2ನೆಯ ಬರೋಣ ಕರ್ತನ ಆಗಮನಕ್ಕಾಗಿ ಸಿದ್ಧರಾಗಿರುವವರನ್ನ ತನ್ನ ಬಳಿಗೆ ಕರಕೊಂಡು ಹೋಗುವುದಕ್ಕೆ. ಈ ಅಡ್ವೆಂಟ್ ದಿನಗಳಲ್ಲಿ 2023ರ 2ನೆಯ ಅಡ್ವೆಂಟ್ ಭಾನುವಾರವನ್ನ, ಆಗಮನ ಭಾನುವಾರವನ್ನ ಆಚರಿಸುತ್ತಿರುವಂತಹ ಪ್ರಿಯ ಕ್ರೈಸ್ತರೇ, ಕ್ರಿಸ್ತನ 2ನೆಯ ಬರೋಣದಲ್ಲಿ ಕಾಣಲ್ಪಡುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿದೆ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಪೇತ್ರನು ಹೇಳುವಂಥದ್ದು, ಕಡೆಯ ದಿವಸದಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದಿದ್ದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲೇ ತಿಳುಕೊಳ್ಳಬೇಕು. ನೋಡಿ, ಅದರ 9ನೇ ವಾಕ್ಯದಲ್ಲಿ
ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಆದರೂ ಕರ್ತನು ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವುದು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಇಲ್ಲಿ ಅಪೊಸ್ತಲನಾದ ಪೇತ್ರನು ಕರ್ತನ ಎರಡನೆಯ ಬರೋಣದ ಕುರಿತಾಗಿ ತನ್ನ ಪತ್ರಿಕೆಯ ಮೂಲಕ ಗಲಾತ್ಯ, ಪೊಂತ, ಕಪದೋಕ್ಯ, ಆಸ್ಯ, ಬುತುನ್ಯ ಎಂಬ ಸೀಮೆಯಲ್ಲಿ ಚದರಿ ಹೋಗಿರುವ ದೇವ ಜನರಿಗೆ ಆತನು ಎಚ್ಚರಿಕೆ ಪಡಿಸುವಂತವನಾಗಿದ್ದಾನೆ. ಈ ಆಗಮನ ಕಾಲ ಪ್ರಿಯರೇ ಕೇವಲ ಸಂತೋಷವನ್ನ, ಆನಂದವನ್ನ, ಉಲ್ಲಾಸವನ್ನ ತರುವಂತಹ ದಿನಗಳು ಮಾತ್ರವಲ್ಲ. ಈ ಆಗಮನ ಕಾಲ ನಮ್ಮ ಜೀವಿತದಲ್ಲಿ ಕರ್ತನ ಎರಡನೆಯ ಬರೋಣಕ್ಕೆ ನಮ್ಮನ್ನು ನಾವೇ ಸಿದ್ಧಪಡಿಸಿಕೊಳ್ಳುವುದಕ್ಕೆ ಒಂದು ಸಂತೋಷಕರವಾದ ಸಮಯವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿರಬೇಕು. ನಮ್ಮ ಜವಾಬ್ದಾರಿ, ಕ್ರೈಸ್ತರಾದ ನಮ್ಮ ಜವಾಬ್ದಾರಿ, ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಶಾಯನಿಗೆ ದಯಪಾಲಿಸಿದಂತಹ ವಾಗ್ದಾನ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ. ಆ ವಾಗ್ದಾನವಾಗಿದ್ದನು ಸ್ನಾನಿಕನಾದ ಯೋಹಾನನು. ಈ 21ನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಾವುಗಳು ಇಂತಹದೇ ವಾಗ್ದಾನದ ಸಂದೇಶ ವಾಹಕರಾಗಿದ್ದೇವೆ. ಪ್ರತಿಯೊಬ್ಬ ಕ್ರೈಸ್ತನು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆಕೊಂಡು ಯೇಸು ಕ್ರಿಸ್ತನನ್ನ ತನ್ನ ವೈಯಕ್ತಿಕ ಜೀವಿತದಲ್ಲಿ ಅನುಭವಿಸುತ್ತಿರುವ ಪ್ರತಿಯೊಬ್ಬ ಕ್ರೈಸ್ತನ ಕರ್ತವ್ಯ ಅನ್ನುವಂಥದ್ದು ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ ಎಂಬ ಸಂದೇಶವನ್ನ ಜನರಿಗೆ ಸಾರುವಂಥದ್ದು. ಪ್ರಿಯರೇ, ಈ ದೌತ್ಯವನ್ನ ನಾವು ನಿರ್ವಹಿಸುವಂತವರಾಗಿದ್ದೇವ. ಪೇತ್ರನು ಹೇಳುವಂಥದ್ದು, ಕರ್ತನು ತನ್ನ ವಾಗ್ದಾನವನ್ನ ನೆರವೇರಿಸುವುದಕ್ಕೆ ತಡ ಮಾಡ್ತಾನೆ. ಕರ್ತನ ವಾಗ್ದಾನ ನಾವು ನೋಡಿ ತನ್ನ ಶಿಷ್ಯರಿಗೆ ಹೇಳಿದ್ದು, ನಾನು ಬರ್ತೇನ್ರಿ, ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ನಿಮ್ಮನ್ನು ಈ ಲೋಕದಲ್ಲಿ ಮಾತ್ರ ಇರುವುದಕ್ಕೋಸ್ಕರವಾಗಿ ಸೃಷ್ಟಿ ಮಾಡಿರುವಂಥದ್ದಲ್ಲ. ನಿಮ್ಮಲ್ಲಿರುವಂಥದ್ದು ನನ್ನ ಆತ್ಮ, ನನ್ನ ಶ್ವಾಸ. ಆ ಶ್ವಾಸ ಅದು ನನ್ನ ಸಂಗಡ ಇರಬೇಕು, ನನ್ನ ಬಳಿಯಲ್ಲಿ ಇರಬೇಕದು. ಆ ಆತ್ಮ ನನ್ನ ಬಳಿಯಲ್ಲಿ ಇರಬೇಕು. ಅದಕ್ಕೋಸ್ಕರವಾಗಿ ನೋಡಿ, ಆ ಆತ್ಮಕ್ಕೋಸ್ಕರವಾಗಿ, ಆ ನಿತ್ಯತ್ವಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಮಾನವನಾಗಿ ಬಂದ. ಪಾಪಗಳ ಪರಿಹಾರವನ್ನ ಕಲ್ಪಿಸಿದ. ಹೇಗೆ ಜೀವಿಸಬೇಕೆಂಬ ಆಜ್ಞೆಗಳನ್ನು ಕೊಟ್ಟ. ನೋಡಿ, ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಬರ್ತೇನೆ. ಅನೇಕರು ಎನಿಸ್ಬೋದು, ಕರ್ತನ ವಾಗ್ದಾನ ನೆರವೇರದಿರುವ, ನೆರವೇರ್ತದ ಪ್ರಿಯರೇ. ಎರಡು ಸಂಗತಿ, ಒಂದು ನಮ್ಮ ಮರಣ, ಇಲ್ಲ ಕರ್ತನ ಬರೋಣ.
ಒಂದು ಥೆಸಲೋನಿಕದಲ್ಲಿ ನಾವು ನೋಡ್ತೇವೆ 4ನೇ ಅಧ್ಯಾಯದಲ್ಲಿ ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿಯ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು. ಕ್ರಿಸ್ತನ ಬರೋಣವು ತಡವಾದರೆ, ನನ್ನ ಉಸಿರು, ನನ್ನ ಜೀವಿತ ಈ ಲೋಕದಲ್ಲಿ ಕೊನೆಗಂಡ್ರೆ, ದೇವರ ವಾಕ್ಯ ಹೇಳ್ತಾ ಇದೆ, ಕರ್ತನು ತಾನೇ ಆಜ್ಞಾಘೋಷದೊಡನೆ ಬರುವಂತಹ ಸಂದರ್ಭದಲ್ಲಿ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರೆ, ಆಮೇಲೆ ಜೀವದಿಂದಿರುವವರು. ಪ್ರಿಯರೇ, 2 ನಿಶ್ಚಿತ. ಒಂದು ನಮ್ಮ ಮರಣ, ಇಲ್ಲ ಕರ್ತನ ಬರೋಣ. 2023ರ ಈ ಅಡ್ವೆಂಟ್ ಭಾನುವಾರದಲ್ಲಿ ಕ್ರಿಸ್ತನ ಆಗಮನವನ್ನು ನಾವು ಮನನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಕೇಳಿಕೊಳ್ಳಬೇಕಾದಂತಹ ಒಂದು ಪ್ರಶ್ನೆ, ಇಫ್ ಐ ಡೈ, ನಾನು ಮರಣಿಸಿದರೆ ನಾನು ಕರ್ತನ ಸಂಗಡ ಕಾಣಲ್ಪಡ್ತೇನ? ಇಲ್ಲ ಇವತ್ತು ಕರ್ತನ ಮರಣವಾದರೆ ನಾನು ಕರ್ತನ ಸನ್ನಿಧಿಯಲ್ಲಿ ಕಾಣಲ್ಪಡ್ತೇನಾ? ದೇವರು ನಮಗೆ ಕೊಟ್ಟಿರುವಂತಹ ದೌತ್ಯ, ಕರ್ತನ ಹಾದಿಯನ್ನ ಸಿದ್ಧ ಮಾಡ್ರಿ. ನಮ್ಮ ಈ ಮರುಭೂ ಪ್ರಯಾಣದಲ್ಲಿ, ನಮ್ಮ ಈ ಲೋಕದ ಯಾತ್ರೆಯಲ್ಲಿ, ದೇವರು ನಮಗೆ ಕೊಟ್ಟಿರುವಂತಹ ಈ ಆಯುಸ್ಸಿನಲ್ಲಿ ನಾವು ದೇವರು ಕೊಟ್ಟಿರುವ ದೌತ್ಯವನ್ನ ನಾವು ನಿರ್ವಹಿಸುವಂತವರಾಗಿದ್ದೇವ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿದೆ. ಪ್ರಿಯ ದೇವ ಜನರೇ, ಒಮ್ಮೆ ಯೋಚನೆ ಮಾಡ್ರಿ. ಸ್ನಾನಿಕನಾದ ಯೋಹಾನನು ಯೂದಾಯದ ಅಡವಿಯಲ್ಲಿ ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಎಂಬ ಸಂದೇಶವನ್ನ ಹೇಳಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆಗ ಯೂದಾಯ ಸೀಮೆಯೆಲ್ಲವೂ ಯೆರೂಸಲೇಮಿನವರೆಲ್ಲರೂ ಅವನ ಬಳಿಗೆ ಹೊರಟು ಹೋಗಿ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಆ ಒಂದು ಸಂದೇಶ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಪಾಪ ಪರಿಹಾರಕ್ಕಾಗಿ ದೇವರ ತಿರುಗಿಕೊಳ್ಳಿರಿ ಎಂಬುದಾಗಿ ಹೇಳಿದಂತಹ ಒಂದು ಮಾತಿನ ಸಂದೇಶ ಯೂದಾಯ ಯೆರೂಸಲೇಮಿನಲ್ಲಿ ಇದ್ದಂತಹ ಜನರು ಆತನ ಬಳಿಗೆ ಬಂದು ತಮ್ಮ ಪಾಪಗಳನ್ನ ಹೇಳಿಕೊಂಡು, ತಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಂಡು ದೀಕ್ಷಾಸ್ನಾನವನ್ನ ಮಾಡಿಸಿಕೊಂಡ್ರು. ರೋಮಾಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು 9ನೇ ವಾಕ್ಯ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನು ಸತ್ತವರೊಳಗಿಂದ ಎಬ್ಬಿಸಿದೆಂದು ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆಯಾಗ್ತದೆ. ಪ್ರಿಯರೇ, ಜನರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಬೇಕಾದ್ರೆ ಈ ಶುಭ ಸಂದೇಶವನ್ನ ನಾವು ಜನರಿಗೆ ತಲುಪಿಸುವಂತವರಾಗಿರಬೇಕು. ಆ ದೌತ್ಯಕ್ಕಾಗಿ ದೇವರು ನಮ್ಮನ್ನು ಕರೆದು ಬೇರ್ಪಡಿಸಿರುವಾಗ ಆ ದೌತ್ಯವನ್ನು ನಾವು ಪೂರ್ತಿಗೊಳಿಸುವಂತವರಾಗಿದ್ದೇವ. ಸ್ನಾನಿಕನಾದ ಯೋಹಾನನ ಸೇವೆಯ ಕಾಲಾವಧಿ ಅನ್ನುವಂಥದ್ದು ಕೇವಲ ಅಲ್ಪವಾದ ಸಮಯ ಮಾತ್ರ. ಜಸ್ಟ್ ಟು ಪ್ರಿಪೇರ್ ಎ ವೇ ಫಾರ್ ಜೀಸಸ್. ಕರ್ತನಿಗಾಗಿ ದಾರಿಯನ್ನ ಸಿದ್ಧ ಮಾಡುವಂಥದ್ದಾಗಿತ್ತು ಸ್ನಾನಿಕನಾದ ಯೋಹಾನನ ಸೇವೆ. ನಮ್ಮ ಸೇವೆ ಅನ್ನುವಂಥದ್ದು ಕೆಲವರನ್ನ ಕ್ರಿಸ್ತನ ಕಡೆಗೆ ನಡೆಸುವಂಥದ್ದು ಮಾತ್ರ.
ದೇವರು ನನ್ನನ್ನ ಕರೆದಿರುವಂಥದ್ದು, ನಿನ್ನನ್ನ ಕರೆದಿರುವಂಥದ್ದು ಈ ಲೋಕದಲ್ಲಿ ಸಭೆಯನ್ನ ಕಟ್ಟುವುದಕ್ಕೋಸ್ಕರವಾಗಿ ಅಲ್ಲ, ಸಭೆಗಳನ್ನ ಕಟ್ಟುವುದಕ್ಕೋಸ್ಕರವಾಗಿ ಅಲ್ಲ. ಐ ವಿಲ್ ಬಿಲ್ಡ್ ಮೈ ಚರ್ಚ್, ನಾನು ನನ್ನ ಸಭೆಯನ್ನು ಕಟ್ತೇನೆ, ಅದು ದೇವರು ಕಟ್ಟುವಂಥದ್ದು. ನನ್ನ ಜವಾಬ್ದಾರಿ, ನಿನ್ನ ಜವಾಬ್ದಾರಿ ಕೆಲವರನ್ನ ಕ್ರಿಸ್ತನೆಡೆಗೆ ನಡೆಸುವಂಥದ್ದು ಮಾತ್ರ. ಇವತ್ತು ವಂಶ ಪಾರಂಪರ್ಯವಾದ ಸೇವೆಯನ್ನ ನಾವು ನೋಡ್ತಾ ಇದ್ದೇವೆ. ಸ್ನಾನಿಕನಾದ ಯೋಹಾನನ ಸೇವೆ ಶಾರ್ಟ್ ಟರ್ಮ್. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು ಸ್ನಾನಿಕನಾದ ಯೋಹಾನನು ತನ್ನ ದೌತ್ಯವನ್ನ ಪೂರ್ತಿಗೊಳಿಸಿ ಆತನು ಹೋದ ನಂತರ ಯೇಸು ಸ್ವಾಮಿ 4ನೇ ಅಧ್ಯಾಯದಲ್ಲಿ ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದ. ನೋಡಿ, ಗೊತ್ತು, ಯೋಹಾನನು ಸೆರೆಗೆ ಹಾಕಲ್ಪಟ್ಟ, ತದನಂತರವಾಗಿ ಅವನು ಕೊಲ್ಲಲ್ಪಟ್ಟ, ಕರ್ತನ ದಾರಿಯನ್ನು ಸಿದ್ಧ ಮಾಡ್ದ, ತನ್ನ ದೌತ್ಯವನ್ನು ಪೂರೈಸಿದ, ಮರಣವನ್ನು ಅನುಭವಿಸಿದ, ಕರ್ತನು ಸನ್ನ ಸೇವೆಯನ್ನು ಪ್ರಾರಂಭಿಸಿದ. ಸೇವೆ ಇಷ್ಟೇ ಪ್ರಿಯರೇ, ಸೇವೆ ಇಷ್ಟೇ. ಕೆಲವರಿಗೋಸ್ಕರ ಕರ್ತನ ದಾರಿಯನ್ನ ಸಿದ್ಧ ಮಾಡಿ ಫಿನಿಶ್ ಇಟ್. ನಾವು ಸ್ನಾನಿಕನಾದ ಯೋಹಾನನ ರೀತಿಯಲ್ಲಿ ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವರ ಶಬ್ದವದೇ ಎಂತಲೂ ಆ ಶಬ್ದವಾಗಿ ನಾವು ಮಾರ್ಪಟ್ಟಿದ್ದೇವ. ನಾವಾಗಿರುವಂಥ ಜಾಗದಲ್ಲಿ, ದೇವರು ನಮ್ಮನ್ನು ಇಟ್ಟಿರುವಂತಹ ಸ್ಥಳದಲ್ಲಿ ಕರ್ತನ ದಾರಿಯನ್ನ ಸಿದ್ಧ ಮಾಡುವ ಒಂದು ವ್ಯಕ್ತಿಯಾಗಿ ನಾವು ಮಾರ್ಪಟ್ಟಿದ್ದೇವ. ಒಮ್ಮೆ ಯೋಚನೆ ಮಾಡಿ ನೋಡುವ. ಅಡ್ವೆಂಟ್ ಕೇವಲ ಲೌಕಿಕವಾಗಿ ಹಬ್ಬವನ್ನು ಆಚರಿಸುವುದಕ್ಕಾಗಿ ಕೊಟ್ಟಿರುವಂತಹ ದಿನವಲ್ಲ. ಅಡ್ವೆಂಟ್ ಕ್ರಿಸ್ತನ 2ನೇ ಬರೋಣಕ್ಕೋಸ್ಕರವಾಗಿ ನಾವು ಸಿದ್ಧರಾಗಿದ್ದೇವ ಎಂಬುದಾಗಿ ನಮ್ಮನ್ನು ಪರೀಕ್ಷಿಸುವಂತಹ ಒಂದು ಸಮಯವಾಗಿದೆ. ನಾವು ಸಿದ್ಧರಾಗಿದ್ದೇವ? ಒಬ್ಬ ಯೋಚನೆ ಮಾಡುವ, ಪ್ರಾರ್ಥನೆ ಮಾಡಿದೆ. ಸರ್ವಶಕ್ತನಾದ ದೇವರೇ ಮತ್ತು ದಾವರ್ತಿ, ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ ಮತ್ತು ದಾವರ್ತಿ ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಗುಣಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕೇಳಲ್ಪಟ್ಟ ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿ ಮಾರ್ಪಡಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. May God bless you.